ನಮಸ್ಕಾರ ಸ್ನೇಹಿತರೆ, ರೈತರಿಗೆ ಸಿಹಿ ಸುದ್ದಿ. ಖಾತೆಗೆ 6,000 ರೂಪಾಯಿ ಜಮಾ. ಹೌದು, ರೈತರಿಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ದರೆ ತಾಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಸ್ನೇಹಿತರೆ, ದೇಶದ ಕೋಟ್ಯಾಂತರ ರೈತರಿಗೆ ಹೂಡಿಕೆ ನೆರವು ನೀಡುವ ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಕಿಸಾನ್ ಯೋಜನೆ ಅಡಿ ಪರಿಣಾಮಕಾರಿಯಾಗಿದ್ದು ಅನುಷ್ಠಾನಗೊಳ್ಳುತ್ತಿದೆ. ಸ್ನೇಹಿತರೆ, ಈ ಯೋಜನೆಯಡಿ ಪ್ರತಿ ವರ್ಷ 3 ಕಂತುಗಳಲ್ಲಿ ತಲಾ 2,000ರಂತೆ ಒಟ್ಟು 6,000 ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ. ಸ್ನೇಹಿತರೆ, ಇತ್ತೀಚೆಗೆ ಯೋಜನೆಗೆ ಹೊಸ ಫಲಾನುಭವಿಗಳನ್ನು ಸೇರಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು ಅರ್ಹ ರೈತರಿಗೆ ಇದು ಉತ್ತಮ ಅವಕಾಶವಾಗಿರುತ್ತದೆ. ಸ್ನೇಹಿತರೆ, ಹೌದು, ಕೇಂದ್ರ ಸರ್ಕಾರವು ಈ ಹಿಂದೆ 1 ಕೋಟಿಗೂ ಹೆಚ್ಚು ಅನರ್ಹ ರೈತರನ್ನು ಪಟ್ಟಿಯಿಂದ ಕೈಬಿಡಲಾಗಿದ್ದು ಈಗ ಅರ್ಹ ರೈತರಿಗೆ ನೋಂದಣಿಯ ಅವಕಾಶ ನೀಡಲಾಗುತ್ತಿದೆ. ಸ್ನೇಹಿತರೆ, 21ನೇ ಕಂತಿನ ಸುಮಾರು 9.35 ಕೋಟಿ ರೈತರು ಪ್ರಯೋಜನವನ್ನ ಪಡೆದಿದ್ದಾರೆ. ಸ್ನೇಹಿತರೆ, ಹೌದು, 22ನೇ ಕಂತಿನಲ್ಲಿ ಈ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ. ಸ್ನೇಹಿತರೆ, ಕಳೆದ 3 ಕಂತುಗಳಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹೊಸ ರೈತರು ಯೋಜನೆಗೆ ಸೇರ್ಪಡೆಯಾಗಿರುತ್ತಾರೆ. ಸ್ನೇಹಿತರೆ, ಎಂದು ಅಂದಾಜಿಸಲಾಗಿದೆ. ಮಾರ್ಚ್ 13ರಂದು 22ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಮುಂದಿನ 23ನೇ ಕಂತು ಜುಲೈನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಅರ್ಜಿ ಸಲ್ಲಿಸುವ ರೈತರು ಈ ಕಂತಿನಿಂದಲೇ ಹಣ ಪಡೆಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವುದೇ ಗಡುವಿಲ್ಲ. ಸ್ನೇಹಿತರೆ, ರೈತರು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು ಅಥವಾ ಸಮೀಪದ ಸೇವಾ ಕೇಂದ್ರಗಳಲ್ಲಿ ಸಿಎಸ್ಸಿ ಕೇಂದ್ರಗಳಲ್ಲಿ ಕೂಡ ಆಫ್ಲೈನ್ ಮೂಲಕವೂ ನೋಂದಾಯಿಸಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಆನ್ಲೈನ್ನಲ್ಲಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹೊಸ ರೈತ ನೋಂದಣಿ ಆಯ್ಕೆಯನ್ನ ಮೂಲಕ ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಹಾಗೂ ಬ್ಯಾಂಕ್ ಮತ್ತು ಭೂ ಖಾತೆಗಳ ವಿವರಗಳನ್ನು ಕೂಡ ನಮೂದಿಸಿ ಅರ್ಜಿ ಸಲ್ಲಿಸಬಹುದು. ಆಫ್ಲೈನ್ ವಿಧಾನದಲ್ಲಿ ಸಮೀಪದ ಸೇವಾ ಕೇಂದ್ರಗಳಲ್ಲಿ ಸುಮಾರು 50 ಶುಲ್ಕ ಪಾವತಿಸಿ ನೋಂದಣಿ ಮಾಡಿಸಿಕೊಳ್ಳಬಹುದು. ಈ ವೇಳೆ ಆಧಾರ್ ಕಾರ್ಡ್, ಪಟ್ಟದಾರ ಪಾಸ್ಬುಕ್ ಮತ್ತು ಬ್ಯಾಂಕ್ ವಿವರಗಳನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಿದ ಬಳಿಕ ಫಲಾನುಭವಿಗಳ ಸ್ಥಿತಿ ವಿಭಾಗದಲ್ಲಿ ನೋಂದಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಬಹುದು. ಸಾಮಾನ್ಯವಾಗಿ ಪರಿಶೀಲನೆ ಪ್ರಕ್ರಿಯೆ 2 ವಾರಗಳೊಂದಿಗೆ ಪೂರ್ಣಗೊಳ್ಳಲಾಗುತ್ತದೆ. ಸ್ನೇಹಿತರೆ,